ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಿಂದಿನ ಕಾಲದ ರೆಸಿಪಿ ಹಾಲು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಬೇಕು. ಆ್ಯಕ್ಚುಲಿ ನಾವು ಚಪಾತಿನೇ ಮಾಡ್ಕೋತೀವಿ. ನಮ್ಮ ಕಡೆ ಹಾಲು ಹೋಳಿಗೆನ ಚಪಾತಿ ಮಾಡಿಕೊಂಡೇ ಮಾಡೋದು, ಕೆಲವು ಕಡೆ ಪೂರಿ ಮಾಡ್ಕೊಂಡು ಮಾಡ್ತಾರೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಕಲಸಿದ್ದಾಗಿದೆ. ಇವಾಗ ಹಾಲು ರೆಡಿ ಮಾಡ್ಕೊಳ್ಳೋಣ. ಇವಾಗ ಹಾಲು ಹೋಳಿಗೆಗೆ ಹಾಲು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಕಾಯಿ ತುರಿ, 3 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ 8 ರಿಂದ 10 ಗೋಡಂಬಿ ಮತ್ತು 2 ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು 15 ನಿಮಿಷ ನೆನೆಸಿ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ. 1 ಕಪ್ಪಷ್ಟು ಬೆಲ್ಲ ಸ್ವಲ್ಪ ನೀರು ಹಾಕಿ ಕರಗಿಸ್ಕೋತಾ ಇದ್ದೀನಿ. ಪಾಕ ಮಾಡ್ಕೊಳ್ಳೋದೆಲ್ಲ ಬೇಡ, ಕರಗಿದ್ರೆ ಸಾಕು. 1 ಕಪ್ಪಷ್ಟು ಕಾಯಿ ತುರಿಗೆ 1 ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ. ನಿಮ್ಗೆ ಇನ್ನು ಸ್ವಲ್ಪ ಸ್ವೀಟ್ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಬೆಲ್ಲ ಕರಗಿದೆ. ಇವಾಗ ಇನ್ನೊಂದು ಕಡೆ ಪ್ಯಾನ್ನ ಬಿಸಿಗಿಟ್ಟು ಮೊದಲೇ ಮಾಡಿಟ್ಕೊಂಡಂಥ ಪೇಸ್ಟ್ನ ಕುದಿಸ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬಂದ ಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ಈ ಹಾಲು ಹೋಳಿಗೆನ ಸಕ್ಕರೆ ಹಾಕಿನೋ ಮಾಡ್ಬೋದು. ಸೇಮ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಬೆಲ್ಲ ತೊಗೊಂಡಷ್ಟೇ ಸಕ್ಕರೆ ತೊಗೊಂಡು ಇವಾಗ ಬೆಲ್ಲ ಸೇರಿಸ್ಕೊಳ್ಳೋ ಟೈಮಲ್ಲಿ ಸಕ್ಕರೆ ಸೇರಿಸ್ಕೊಂಡ್ರೆ ಆಯಿತು. ಆವಾಗಲೇ ಮಾಡಿಟ್ಕೊಂಡಂಥ ಬೆಲ್ಲದ ಸಿರಪ್ನ ಇವಾಗ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ತಿಕ್ಕಾಗಿದ್ದರೆ ಸ್ವಲ್ಪ ನೀರು ಹಾಕಿ ತೆಳ್ಳ ಮಾಡ್ಕೊಳ್ಳಿ. ಗೋಡಂಬಿ ಮತ್ತು ಗಸಗಸೆ ಇರೋದ್ರಿಂದ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ನಾನು ಗೋಡಂಬಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಪಿಸ್ತಾ ಬಾದಾಮನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಕುದೀತಾ ಇದೆ. ಇದನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ಇವಾಗ ಸಣ್ಣ ಉಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ. ತುಂಬ ಜನಕ್ಕೆ ಈ ರೆಸಿಪಿ ಹೊಸದು ಅನಿಸುತ್ತೆ. ಒಂದು ಸರಿ ಖಂಡಿತ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಉಳಿದಿರೋ ಚಪಾತಿಗೂ ಈ ಥರ ಮಾಡ್ಕೋಬೋದು. ಚಪಾತಿನ ಸ್ವಲ್ಪ ಬಿಸಿ ಮಾಡಿ ಈ ಥರ ಹಾಲು ಮಾಡಿ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಲಟ್ಸಿದ್ದಾಗಿದೆ. ಇವಾಗ ಬೇಯಿಸ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸಾಫ್ಟಾಗಿ ಬೇಯಿಸ್ಕೋಬೇಕು ಚಪಾತಿನ. ಇದೇ ರೀತಿ ಪೂರಿಯಲ್ಲಿ ಮಾಡ್ಕೊಳ್ಳೋದಾದರೆ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಹಾಲು ಹಾಕ್ಕೊಂಡ್ರೆ ಆಯಿತು. ಚಪಾತಿ ಮಾಡ್ಕೊಂಡಿದ್ದಾಯಿತು. ಇದ್ರ ಮೇಲೆ ಹಾಲು ಹಾಕ್ಕೊಳ್ಳೋಣ. ಒಂದು ಪ್ಲೇಟ್ ಮೇಲೆ ಹಾಲು ಹಾಕ್ಕೊಳ್ಳೋಣ. ಅದ್ರ ಮೇಲೆ ಚಪಾತಿ ಹಾಕಿ ಲೇಯರ್ ಬೈ ಲೇಯರ್ ಹಾಲು ಹಾಕ್ಕೋಬೇಕು. ಕೆಳಗೆ ಹಾಕೋದ್ರಿಂದ ಕೆಳಗಡೆ ಲೇಯರ್ ಚೆನ್ನಾಗಿ ನೆನೆಯುತ್ತೆ. ಚಪಾತಿನ ಒಂದು ಫೋಲ್ಡ್ ಮಾಡಿ ಮತ್ತೆ ಹಾಲು ಹಾಕ್ಕೋಬೇಕು. ಹೀಗೆ 4 ಫೋಲ್ಡ್ ಮಾಡಿ 4 ಲೇಯರ್ಗೂ ಚೆನ್ನಾಗಿ ಹಾಲು ಆಗೋ ಥರ ಹಾಕ್ಕೋಬೇಕು. ಹಾಲು ಹೋಳಿಗೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.